ಭೈರತಿ ರಣಗಲ್, ಸಿಂಗಮ್ ಅಗೇನ್, ಅಜಯ್ ದೇವಗನ್ ಅವರ ಚಿತ್ರ, ಪುಷ್ಪಾ 2 ಅಲ್ಲು ಅರ್ಜುನ್ ಅವರ ಚಿತ್ರ. ಈ ಕಾರಣಕ್ಕೋಸ್ಕರ ಭೈರತಿ ರಣಗಲ್ ರಿಲೀಸ್ ಡೇಟು ಚರ್ಚೆಗೆ ಕಾರಣ ಆಗಿದೆ. ಶಿವಣ್ಣನ ಕರಿಯರ್ ಸ್ಟಾರ್ಟ್ ಆಗೇನೆ 38 ವರ್ಷ ಆಯಿತು. 129ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದು ಆಯಿತು. ಅದರಲ್ಲಿ ಎಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಟ್ರೆಂಡ್ ಸೆಟ್ ಮಾಡಿದ್ದಾರೆ, ಆಟಿಟ್ಯೂಡ್ನಲ್ಲಿ ಕನ್ನಡಿಗರು ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸು ಈಗ ಆಲ್ರೆಡಿ ಕನ್ನಡಿಗರು ಕೊಟ್ಟಿದ್ದಾರೆ. ತೆಲುಗು ಚಿತ್ರಗಳಿಗೆ ಮಾತ್ರನ ಕನ್ನಡದಲ್ಲಿ ಮಾರ್ಕೆಟ್ ಇರೋದು, ಹಿಂದಿ ಚಿತ್ರಗಳಿಗೆ ಮಾತ್ರನ ಕನ್ನಡದಲ್ಲಿ ಮಾರ್ಕೆಟ್ ಇರೋದು, ತಮಿಳ್ ಚಿತ್ರಗಳಿಗೆ ಮಾತ್ರನ ಕನ್ನಡದಲ್ಲಿ ಮಾರ್ಕೆಟ್ ಇರೋದು. ಪುಷ್ಪಾ 2 ಹಾಗೂ ಸಿಂಗಮ್ ಅಗೇನ್ ಬರ್ತಾ ಇದೆ. ಶಿವಣ್ಣ ಬರಬಾರ್ದಾಗಿತ್ತು, ಬೇರೆ ಲ್ಯಾಂಗ್ವೇಜ್ಗೆ ಹಿಟ್ ಆಗಿಬಿಡುತ್ತೆ, ಕನ್ನಡ ಲ್ಯಾಂಗ್ವೇಜ್ ಹಿಟ್ ಆಗಲ್ಲ. ಈ ತರಹದ ಕಮೆಂಟ್ಗಳು, ಈ ತರಹದ ಮಾತುಗಳನ್ನು ಫಸ್ಟ್ ನಿಲ್ಲಿಸಬೇಕು. ಪುಷ್ಪಾ 2 ನೋಡಬೇಕಾ, ಫಸ್ಟು ಭೈರತಿ ರಣಗಲ್ ನೋಡೋಣ. ಶಿವಣ್ಣ ಈ ಸಿನಿಮಾವನ್ನು ಅವರದ್ದೇ ಹೋಮ್ ಬ್ಯಾನರ್ನಲ್ಲಿ ಮಾಡ್ತಾ ಇದ್ರೂ ಕೂಡ ಆ ಎರಡು ದೊಡ್ಡ ಸಿನಿಮಾಗಳ ಮುಂದೆ ಬರುವ ಧೈರ್ಯವನ್ನು ತೋರಿಸಿದ್ದಕ್ಕೆ ಮೊದಲ ಸೆಲ್ಯೂಟ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಭೈರತಿ ರಣಗಲ್ ನೆನ್ನೆ ಒಂದು ಪ್ರೆಸ್ ಮೀಟ್ನ ಕರೆದು ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ನ ಒಂದು ಅನೌನ್ಸ್ ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ಈ ರಿಲೀಸ್ ಡೇಟಿಂದ ಸ್ಟಾರ್ಟ್ ಆಗಿದೆ. ಆ ಚರ್ಚೆಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಆಗಸ್ಟ್ 15, 2024 ಭೈರತಿ ರಣಗಲ್ ರಿಲೀಸ್ ಡೇಟ್. ಇದೇ ದಿನ ಇನ್ನೆರಡು ಸಿನಿಮಾಗಳು ಬರ್ತಿದೆ. ಒಂದು ಪುಷ್ಪಾ 2, ಇನ್ನೊಂದು ಸಿಂಗಮ್ ಅಗೇನ್. ಸಿಂಗಮ್ ಅಗೇನ್ ಅಜಯ್ ದೇವಗನ್ ಅವರ ಚಿತ್ರ, ಪುಷ್ಪಾ 2 ಅಲ್ಲು ಅರ್ಜುನ್ ಅವರ ಚಿತ್ರ. ಈ ಕಾರಣಕ್ಕೋಸ್ಕರ ಭೈರತಿ ರಣಗಲ್ ರಿಲೀಸ್ ಡೇಟು ಚರ್ಚೆಗೆ ಕಾರಣ ಆಗಿದೆ ಅಂತಲೇ ಹೇಳಬೇಕು. ತಪ್ಪೇನು? ಪುಷ್ಪಾ 2 ಎದುರಾಗಿ, ಸಿಂಗಮ್ ಅಗೇನ್ ಎದುರಾಗಿ ಭೈರತಿ ರಣಗಲ್, ಕನ್ನಡದ ಸೂಪರ್ ಸ್ಟಾರ್ ನಟ, ತನ್ನ ಕರಿಯರ್ಗೇನೆ 38 ವರ್ಷ ಆಯಿತು. ಅವ್ರಿಗಲ್ಲ, ಶಿವಣ್ಣನ ಕರಿಯರ್ ಸ್ಟಾರ್ಟ್ ಆಗೇನೆ 38 ವರ್ಷ ಆಯಿತು. 129ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದು ಆಯಿತು. ಅದರಲ್ಲಿ ಎಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಟ್ರೆಂಡ್ ಸೆಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆ ನಟನಿಗೆ ಇರುವಂತಹ ಕ್ರೇಜ್ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಸೊ ಹೀಗಿರುವಾಗ ಅಲ್ಲು ಅರ್ಜುನ್ ಅವರ ಸಿನಿಮಾ ಪುಷ್ಪಾ 2 ಎದುರಾಗಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆದರೆ ತಪ್ಪೇನು? ಅಜಯ್ ದೇವಗನ್ ಅವರ ಹಿಂದಿಯ ಸಿಂಗಮ್ ಅಗೇನ್ ಚಿತ್ರದ ಎದುರಾಗಿ ಕನ್ನಡದ ಭೈರತಿ ರಣಗಲ್ ರಿಲೀಸ್ ಆದರೆ ತಪ್ಪೇನು? ನಮ್ಮ ಸಿನಿಮಾದಲ್ಲಿ ಕಂಟೆಂಟ್ ಇದ್ದರೆ ಎದುರಿಗೆ ಯಾವುದೇ ಸಿನಿಮಾ ಬಂದರೂ ಕೂಡ ಅದಕ್ಕೆ ಡೋಂಟ್ ಕೇರ್ ಆಟಿಟ್ಯೂಡ್ನಲ್ಲಿ ಕನ್ನಡಿಗರು ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸು ಈಗ ಆಲ್ರೆಡಿ ಕನ್ನಡಿಗರು ಕೊಟ್ಟಿದ್ದಾರೆ. ತೆಲುಗು ಚಿತ್ರಗಳಿಗೆ ಮಾತ್ರನ ಕನ್ನಡದಲ್ಲಿ ಮಾರ್ಕೆಟ್ ಇರೋದು, ಹಿಂದಿ ಚಿತ್ರಗಳಿಗೆ ಮಾತ್ರನ ಕನ್ನಡದಲ್ಲಿ ಮಾರ್ಕೆಟ್ ಇರೋದು, ತಮಿಳ್ ಚಿತ್ರಗಳಿಗೆ ಮಾತ್ರನ ಕನ್ನಡದಲ್ಲಿ ಮಾರ್ಕೆಟ್ ಇರೋದು. ಕನ್ನಡ ಚಿತ್ರಗಳಿಗೂ ಕನ್ನಡದಲ್ಲಿ ಮಾರ್ಕೆಟ್ ಇದೆ ಅನ್ನೋದನ್ನು ಕೂಡ ಕನ್ನಡದ ಆಡಿಯನ್ಸ್ ತೋರಿಸ್ಕೊಟ್ಟಿದ್ದಾರೆ. ಈ ಹಿಂದೆ ಬಾಹುಬಲಿ ಸಿನಿಮಾ ರಿಲೀಸ್ ಆದಾಗ ರಂಗೀತರಂಗ ಅದ್ರ ಮುಂದೆ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ. ಆದರೆ ಕಂಟೆಂಟ್ ಇದ್ದ ಕಾರಣ ಅಂತ ಬಾಹುಬಲಿ ಸಿನಿಮಾವನ್ನೇ ಹಿಮ್ಮೆಟ್ಟಿಸಿ ರಂಗೀತರಂಗ ಕನ್ನಡದಲ್ಲಿ ಎಷ್ಟು ದೊಡ್ಡ ಮಟ್ಟದ ಹಿಟ್ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದರ ಜೊತೆಗೆ ಈಗಿನ್ನು ಮೊನ್ನೆ ರಿಲೀಸ್ ಆದಂತಹ ಕಾಟೇರ ಸಿನಿಮಾ ರಿಲೀಸ್ ಆಗಿ ಒಂದೇ ವಾರದ ಅಂತರದಲ್ಲಿ ಗುಂಟೂರು ಕಾರಂ, ಆಮೇಲೆ ತೆಲುಗಿನಲ್ಲಿ ಸೈಂಧವ್, ಈ ಥರ ಸಾಕಷ್ಟು ಸಿನಿಮಾಗಳು ಕಾಟೇರ ಎದುರಾಗಿ ಬಂದರೂ ಕೂಡ ಕಾಟೇರನ ಥಿಯೇಟ್ರನ್ನ ಕಿತ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಕಾರಣ ಏನು? ಕಾಟೇರ ಸಿನಿಮಾದಲ್ಲಿ ಇದ್ದಂತಹ ಕಂಟೆಂಟ್ ನಮ್ಮ ದೇಸಿ ಕತೆ, ನಮ್ಮ ರಾಜ್ಯದ ಕತೆ, ನಮ್ಮ ಮಣ್ಣಿನ ಕತೆ. ಸೊ ಪುಷ್ಪಾ 2 ಹಾಗೂ ಸಿಂಗಮ್ ಅಗೇನ್ ಬರ್ತಾ ಇದೆ. ಶಿವಣ್ಣ ಬರಬಾರ್ದಾಗಿತ್ತು. ಎರಡು ದೊಡ್ಡ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾಗಳು. ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ ಮಾರ್ಕೆಟಿಗೆ ತೊಂದರೆ ಆಗ್ಬೋದೇನೋ, ಆ ಸಿನಿಮಾಗೆ ಜನ ಜಾಸ್ತಿ ಹೋಗಿ ಸ್ಟಾರ್ಟ್ ಮಾಡ್ತಾರೆ, ಭೈರತಿ ರಣಗಲ್ಲಿಗೆ ಜನ ಜಾಸ್ತಿ ಹೋಗಲ್ಲ, ಬೇರೆ ಲ್ಯಾಂಗ್ವೇಜ್ಗೆ ಹಿಟ್ ಆಗಿಬಿಡುತ್ತೆ, ಕನ್ನಡ ಲ್ಯಾಂಗ್ವೇಜ್ ಹಿಟ್ ಆಗಲ್ಲ. ಈ ತರಹದ ಕಮೆಂಟ್ಗಳು, ಈ ತರಹದ ಮಾತುಗಳನ್ನು ಫಸ್ಟ್ ನಿಲ್ಲಿಸಬೇಕು. ಪುಷ್ಪಾ 2 ನೋಡಬೇಕಾ, ಫಸ್ಟು ಭೈರತಿ ರಣಗಲ್ ನೋಡೋಣ. ಸಿಂಗಮ್ ಅಗೇನ್ ನೋಡಬೇಕಾ, ಫಸ್ಟು ಭೈರತಿ ರಣಗಲ್ ನೋಡೋಣ. ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್ ಅಂತ ಇರುತ್ತೆ. ಅದಾದಮೇಲೆ ನಾವು ಬೇರೆ ಸಿನಿಮಾಗಳಿಗೆ ಹೋಗೋದು. ಕನ್ನಡಿಗರು ಯಾವಾಗಲೂ ತಲೆಯಲ್ಲಿ ಅದನ್ನೇ ಇಟ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಅದ್ರ ಜೊತೆಗೆ ಮಫ್ತಿ ಅಂತ ಸೂಪರ್ ಡೂಪರ್ ಹಿಟ್ ಚಿತ್ರವನ್ನು ಕೊಟ್ಟಂತಹ ನಿರ್ದೇಶಕ ನರ್ತನ್, ಅವರು ಬೆಳೆದು ಬಂದಂತಹ ಗರಡಿ ಯಾವುದು ಅಂತ ನೋಡೋದಾದರೆ ಪ್ರಶಾಂತ್ ನೀಲ್ ಅವರ ಗರಡಿಯಲ್ಲಿ ಬೆಳೆದು ಪಳಗಿ ಮಫ್ತಿ ಅಂತಹ ಒಂದು ಸೂಪರ್ ಡೂಪರ್ ಹಿಟ್ ಚಿತ್ರವನ್ನು ಕೊಟ್ಟು ಎರಡನೇ ಚಿತ್ರದ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅವರ ಎರಡನೇ ಚಿತ್ರ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಆಗಬೇಕಾಗಿತ್ತು. ಯಾವುದೋ ಕಾರಣಾಂತರಗಳಿಂದ ಯಶ್ ಅವರು ಮಾಡೋದಕ್ಕೆ ಆಗಲಿಲ್ಲ. ಸೊ ಆ ಸ್ಕ್ರಿಪ್ಟನ್ನು ಸೈಡಿಗಿಟ್ಟು ಭೈರತಿ ರಣಗಲ್ ಎನ್ನುವ ಸ್ಕ್ರಿಪ್ಟನ್ನು ನರ್ತನ್ ಅವರು ಕೈಗೆತ್ಕೊಂಡಿದ್ದಾರೆ. ಸೊ ನರ್ತನ್ ಅವರ ಮೇಲೆ
ಅವರ ನಿರ್ದೇಶನದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಆಯಿತು. ಅದರ ಜೊತೆಗೆ ಮಫ್ತಿ ಸೂಪರ್ ಡೂಪರ್ ಹಿಟ್ ಆಗಿರೋದ್ರಿಂದ ಇದು ಅದರ ಹಿಂದಿನ ಕತೆ, ಅದರ ಮುಂದಿನ ಕತೆ ಅಲ್ಲ. ಮಫ್ತಿ 2 ಅಲ್ಲ, ಇದು ಪ್ರೀಕ್ವೆಲ್. ಮಫ್ತಿ 2ನಲ್ಲಿ ಭೈರತಿ ರಣಗಲ್ ಅನ್ನುವ ಕ್ಯಾರೆಕ್ಟರು ಎಷ್ಟು ಇಷ್ಟ ಆಗಿತ್ತೋ, ಆ ಭೈರತಿ ರಣಗಲ್ ಯಾರು, ಅವನು ಏನು ಕೆಲಸ ಮಾಡ್ತಿದ್ದ, ಅವನ ಹಿನ್ನೆಲೆ ಏನು, ಅವನು ಈ ಥರ ಒಬ್ಬ ರೌಡಿ ಆಗೋದಕ್ಕೆ ಅಥವಾ ಸಮಾಜದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಘಟನೆಗಳನ್ನು ಎದುರಿಸೋದಕ್ಕೆ ಅವನಿಗೆ ಕಾರಣವಾದಂತಹ ಇನ್ಸಿಡೆಂಟ್ಗಳೇನು, ಈ ಎಲ್ಲ ಕಥೆಗಳನ್ನು ಭೈರತಿ ರಣಗಲ್ ಹೊಂದಿರುತ್ತೆ. ಮಫ್ತಿ ನಾನು ನೋಡಿದಾಗ ಇನ್ನೂ ನೆನಪಿದೆ, ಶಿವಣ್ಣನ ಮುಂದೆ ಒಂದು ಲಾಂಗ್ ಬಂದು ಹಿಂಗೆ ಸುಮ್ಮನೆ ಹಿಂಗೆ ಬಿದ್ದಾಗ ಅದೊಂದು ಕ್ಲೋಸಲ್ಲಿ ಒಂದು ಶಾರ್ಟ್ ತಗೋತಾರೆ. ಅದೊಂದು ಶಾರ್ಟು, ಆ ಶಾರ್ಟಲ್ಲಿ ಶಿವಣ್ಣನೂ ಇರಲ್ಲ, ಯಾವ ಆ್ಯಕ್ಟರ್ಗಳು ಇರಲ್ಲ. ಶಿವಣ್ಣನ ಕಾಲು ಮುಂದೆ ಬಂದು ಒಂದು ಲಾಂಗ್ ಬಿದ್ದಾಗ ಒಂದು ಥಿಯೇಟ್ರ್ನ ಒಳಗಡೆ ಒಂದು ಕ್ರೇಜ್ ಓಪನ್ ಆಗುತ್ತೆ. ಅದು ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟದಂಗೆ ಇದೆ ಥಿಯೇಟ್ರ್ನಲ್ಲಿ. ಸೊ ಅಷ್ಟೊಂದು ಹೈಪ್ ಇರುವ ಚಿತ್ರಕ್ಕೆ ಮುಂದೆ ಯಾವ ಚಿತ್ರ ಬರ್ತಾ ಇದೆ ಅಂತಂದರೆ ಹೆದರ್ಕೊಳ್ಳೋದು ಯಾಕೆ. ಸೊ ಶಿವಣ್ಣ ಈ ಸಿನಿಮಾವನ್ನು ಅವರದ್ದೇ ಹೋಮ್ ಬ್ಯಾನರ್ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಾಕಷ್ಟು ಸಿನಿಮಾಗಳು ಬಂದಾಗ ಬೇರೆ ಭಾಷೆ ಸಿನಿಮಾಗಳ ಮುಂದೆ ಹೋಗೋಕೆ ಹೆದರ್ಕೋತಾರೆ, ಕಲೆಕ್ಷನ್ ಡ್ರಾಪ್ ಆಗಿಬಿಡುತ್ತೆ, ಕಲೆಕ್ಷನ್ ಡ್ರಾಪ್ ಆದರೂ ಬೇರೆ ಯಾರೋ ಪ್ರೊಡ್ಯೂಸರ್ ಅಲ್ವಾ, ಹೋದರೆ ಹೋಯ್ತು ಅವ್ನ ಸಿನಿಮಾ ಅಂತ ಯೋಚನೆ ಮಾಡ್ತಾನೆ ಸಾಕಷ್ಟು ನಟರು ಅಂತಲೂ ಇತ್ತು. ಆದರೆ ಶಿವಣ್ಣ ಈ ಸಿನಿಮಾವನ್ನು ಅವರದ್ದೇ ಹೋಮ್ ಬ್ಯಾನರ್ನಲ್ಲಿ ಮಾಡ್ತಾ ಇದ್ದರೂ ಕೂಡ ಆ ಎರಡು ದೊಡ್ಡ ಸಿನಿಮಾಗಳ ಮುಂದೆ ಬರುವ ಧೈರ್ಯವನ್ನು ತೋರಿಸಿದ್ದಕ್ಕೆ ಮೊದಲ ಸೆಲ್ಯೂಟ್. ಅದರ ಜೊತೆಗೆ ಕಂಟೆಂಟ್ ಚೆನ್ನಾಗಿದ್ದರೆ ಕನ್ನಡ ಸಿನಿಮಾವನ್ನು ಯಾವ ಭಾಷೆ ಸಿನಿಮಾ ಮುಂದೆ ಆದರೂ ಕನ್ನಡಿಗರು ನೋಡ್ತಾರೆ ಅನ್ನೋ ಧೈರ್ಯವನ್ನು ಶಿವಣ್ಣ ಮತ್ತೊಮ್ಮೆ ತೋರಿಸಿರೋದಕ್ಕೆ ಅವರಿಗೆ ಎರಡನೇ ಸಲ್ಯೂಟ್. ಈ ಹಿಂದೆ ಈ ಧೈರ್ಯವನ್ನು ಸಾಕಷ್ಟು ಜನ ನಟರು ಮಾಡಿದರು. ಈ ಹಿಂದೆ ಶಿವಣ್ಣ ಕೂಡ ಗೋಸ್ಟ್ ಸಿನಿಮಾ ಟೈಮಲ್ಲಿ ಕೂಡ ಇದೇ ಧೈರ್ಯವನ್ನು ತೋರಿದರು. ಗೋಸ್ಟ್ ಸಿನಿಮಾ ತೆಲುಗು ಮತ್ತು ತಮಿಳು ಸಿನಿಮಾಗಳ ಹಾವಳಿಯ ನಡುವೆನೂ ಬೆಂಗಳೂರಿನಲ್ಲಿ ಒಳ್ಳೆ ಕಲೆಕ್ಷನನ್ನು ಮಾಡಿತ್ತು, ಕರ್ನಾಟಕದಲ್ಲಿ ಸೂಪರ್ ಹಿಟ್ ಆದಂಥ ಸಿನಿಮಾ. ಅದೇ ಥರ ಸ್ಟ್ರಾಟಜಿಗೆ ಶಿವಣ್ಣ ಮತ್ತೊಮ್ಮೆ ಮುಂದಾಗಿದ್ದಾರೆ. ಆಗಸ್ಟ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ಅದೇ ಡೇಟ್ಗೆ ರಿಲೀಸ್ ಆಗಲಿ, ಯಾವುದೇ ದೊಡ್ಡ ಸಿನಿಮಾಗಳು ಬಂದರೂ ಕನ್ನಡ ಸಿನಿಮಾ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.